ಕರ್ಮಪ್ರನೂರ್ ಇನ್ ಆ್ಯಕ್ಷನಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ನಾವು 2018ರಲ್ಲಿ ಪ್ರಸಾದ ಕ್ಷೇತ್ರ ಅನ್ನೋ ಒಂದು ಹೋಟೆಲ್ನ ಪ್ರಾರಂಭ ಮಾಡಿದ್ವಿ ತಿಪ್ಟೂರಲ್ಲಿ. ಈ ಪ್ರಸಾದ ಕ್ಷೇತ್ರದ ಮೂಲ ಉದ್ದೇಶ ಏನಪ್ಪ ಅಂದರೆ, ಪ್ರತಿಯೊಬ್ಬರೂ ಅವ್ರು ಏನು ಊಟ ಮಾಡ್ತಾರೆ ಅದರಿಂದನೇ ಅವ್ರಿಗೆ ಆರೋಗ್ಯ, ಶಾಂತಿ, ನೆಮ್ಮದಿ ಮತ್ತು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಆ ಪ್ರಸಾದ ಕ್ಷೇತ್ರ ಎಂಟ್ರಾಗೋ ಮುಂಚೆನೇ ಚಪ್ಪಲಿ ಹೊರಗಡೆ ಬಿಟ್ಟು ಹೋಗಬೇಕು. ಅದಾದಮೇಲೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಅಲ್ಲಿ ಇರುವಂಥವ್ರು ಎಲ್ಲರೂ ಯಾರ್ಯಾರು ಅಡುಗೆ ಮಾಡ್ತಾರೆ ನೋಡ್ಕೊಳ್ತಾರೆ, ಆ ಸಿಬ್ಬಂದಿ ಎಲ್ಲರೂ ಜಪ ಮಾಡಲೇಬೇಕು, ಧ್ಯಾನ ಮಾಡಲೇಬೇಕು. ಮತ್ತು ಅಡುಗೆ ಮಾಡುವಾಗಲೂ ಜಪ ಮಾಡ್ತಾ ಯಾರ್ಯಾರು ಬರ್ತಾರೆ ಅವ್ರು ಎಲ್ಲರೂ ಶಿವ ಬರ್ತಿದ್ದಾರೆ, ದೇವ್ರು ಬರ್ತಾವ್ರೆ ಅನ್ನೋ ಒಂದು ಭಾವನೆಯಿಂದನೇ ಮಾಡಬೇಕಾಗಿತ್ತು. ದೇವರಿಗೆ ನೈವೇದ್ಯ ಇಟ್ಟು ನಂತರ ಅದು ಪ್ರಸಾದ ಕೊಡ್ತಿತ್ತು. ನಮ್ಮ ಪದ್ಧತಿ ಇತ್ತು, ಅದನ್ನು ಅದೇ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈ ಪ್ರಸಾದ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಯಿತು, ಎಷ್ಟು ಚೆನ್ನಾಗಿ ಒಳ್ಳೆಯದಾಗ್ತಿದೆ ಅಲ್ಲಿ ಅಂದರೆ, ಅಲ್ಲಿ ಬಂದವ್ರಿಗೆ ಎಲ್ರಿಗೂ ಡೆವಲಪ್ಮೆಂಟ್ ಆಗ್ತದೆ. ಅವನ್ನೆಲ್ಲನೂ ನಾವು ಡಾಕ್ಯುಮೆಂಟೇಷನ್ ಮಾಡಿಟ್ಟಿದ್ದೀವಿ. ಇದು ನಮ್ಮ ಉದ್ದೇಶ. ಇದು ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಕಾಣಿಸುತ್ತೆ. ನನಗೇನು ಖುಷಿ ಅಂದರೆ, ಇದೇ ಕಾನ್ಸೆಪ್ಟ್ನ ಇವತ್ತು ಸುಮಾರು ಜನ ಎಲ್ಲರೂ ಕಾಪಿ ಮಾಡ್ತಾವ್ರೆ. ಇದಾಗಬೇಕು, ಇದು ನಮ್ಮದೇ ಇರಬೇಕು, ನಮ್ಮದೇ ಇದು ಐಡಿಯಾ ಇದು ಅನ್ನೋದು ಇರಬಾರ್ದು. ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ದೊಡ್ಡ ದೊಡ್ಡ ಹೋಟೆಲ್ಗಳು ಎಲ್ಲರೂ ಮಾಡ್ತಾವ್ರೆ. ಇದು ಪ್ರತಿಯೊಬ್ಬರೂ ಮಾಡಿದ್ರೆ ಏನಾಗುತ್ತೆ ಅಂದರೆ, ಮನುಕುಲಕ್ಕೆ ಒಳ್ಳೆಯದು, ಮನುಷ್ಯ ಡೆವಲಪ್ಮೆಂಟ್ ಆಗ್ತಾನೆ, ಆರೋಗ್ಯಕರವಾಗಿರ್ತಾನೆ. ಒಂದ್ಸಲ ಪ್ರಸಾದ ಕ್ಷೇತ್ರ ವಿಸಿಟ್ ಮಾಡಿ. ನಾವು ಎಲ್ಲ ಕಡೆಯೂ ಇದು ಆಗಬೇಕು ಅನ್ನೋದೇ ನಮ್ಮ ಒಂದು ಆಶಯ.